Hello guys, welcome back to Bank Canada. So in this video, I am sharing my SBI PO prelims exam experience. So self-given analysis ಕೊಡ್ತಿದ್ದೀನಿ. So ನನ್ನ exam ಇದು shift 1. So shift 1 March 8 ಅಂದ್ರೆ first day first shift ಅಲ್ಲಿ. So ಅಂತರ ನಾವು ಏನೋ ಅಂತಾರಲ್ಲ ಬಲಿಕ ಬಕ್ರ ತರ ಫಸ್ಟ್ ಶಿಫ್ಟ್ ಅವರು, ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಪೇಪರ್. ಸೊ ನಾವಾದ್ಮೇಲೆ ನಮ್ಮ ಅನಾಲಿಸಿಸ್ ನೋಡ್ಬಿಟ್ಟು ತುಂಬಾ ಜನ ಅಂದ್ರೆ ಸೊ ಅಟ್ಲೀಸ್ಟ್ ಈ ತರ ಏನು ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ತರ ಪೇಪರ್ ಬರುತ್ತೆ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಇಷ್ಟ ಅಟೆಂಪ್ಟ್ ಮಾಡಿದ್ರೆ ಗುಡ್ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಬೋದು. ಸೊ ನಮ್ ಶಿಫ್ಟ್ ಅವ್ರ ಆತರ ಅನ್ಕೊಳಕ್ ಸಾಧ್ಯನೇ ಇರಲಿಲ್ಲ ಅಂಡ್ ಎಕ್ಸ್ಪೆಕ್ಟ್ ಕೂಡ ಯಾರು ಮಾಡಿರಲಿಲ್ಲ. ಆಬ್ವಿಯಸ್ಲಿ SBI ಸರ್ಪ್ರೈಸ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಾನು ಡೈರೆಕ್ಟ್ ಪಾಯಿಂಟ್ ಬರ್ತೀನಿ. ಇಂಗ್ಲಿಷ್ ಹೇಗಿತ್ತು ಅಂತಂದ್ರೆ ಓಕೆ ಮಾಡ್ರೇಟ್ ಆಗಿತ್ತು, ಅಂದ್ರೆ ಈಸಿನೂ ಈ ಕಡೆ ತುಂಬಾ ಈಸಿ ಇರಲಿಲ್ಲ ಅಂಡ್ ಡಿಫಿಕಲ್ಟ್ ಕೂಡ ಇರಲಿಲ್ಲ, ಮಾಡ್ರೇಟ್. ಅದು ಮಾಡ್ರೇಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎರಡು ಡಿಟೆಕ್ಷನ್ ಜಾಸ್ತಿ ಕ್ವಶನ್ಸ್ ಇತ್ತು, 8 ಇತ್ತು ಅನ್ಸುತ್ತೆ ಮೇ ಬಿ. ಸೊ ಎರಡು ಡಿಟೆಕ್ಷನ್ ಇದ್ರೆ ನನಗೆ ಆಗಲ್ಲ, ಯಾಕಂದ್ರೆ ನಾನು ಗ್ರಾಮರ್ ರೂಲ್ಸ್ ಗ್ರಾಮರ್ ಏನು ಓದಿಲ್ಲ. ಸೊ ಅದರಿಂದ ಎರಡು ಡಿಟೆಕ್ಷನ್ ಇದ್ರೆ ನಂಗೆ ಸ್ವಲ್ಪ ಅನ್ಕಂಫರ್ಟಬಲ್. ಅಂಡ್ RC ಕೂಡ ಸಿಂಪಲ್ ಇತ್ತು, ಬಟ್ 3 ಸಿನೋನಿಮ್ ಆಂಟೋನಿಮ್ ಏನೋ ಇತ್ತು, ಅಂದ್ರೆ ಅದರಲ್ಲಿ 1 ಆಂಟೋನಿಮ್ 2 ಸಿನೋನಿಮ್ ಅನ್ಸುತ್ತೆ. ಅಂಡ್ ಅದು ಸಿಂಪಲ್ ವರ್ಡ್ಸ್ ಇತ್ತು. ಸೊ ಅದು ಬಿಟ್ರೆ ಇನ್ನ ಮಿಸ್ಸಿ ಈಗ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ABCDE ಫಿಲ್ ಇನ್ ದ ಬ್ಲಾಂಕ್ ಆ ತರ ಇತ್ತು. ಅದಾದ್ಮೇಲೆ ಮಿಸ್ ಸ್ಪೆಲ್ಟ್ ಇರಲಿಲ್ಲ ಅಂಡ್ ವರ್ಡ್ ಸ್ವ್ಯಾಪ್ ಇತ್ತು. ವರ್ಡ್ ಸ್ವ್ಯಾಪ್ ಕೂಡ ತುಂಬಾ ಈಸಿ ಆಗಿತ್ತು, ಒಂದ್ ಮಾತ್ರ ಟ್ರಿಕಿ ಆಗಿತ್ತು, ಉಳಿದಿದ್ದ ಕ್ವಶನ್ಸ್ ಎಲ್ಲ ಈಸಿ ಆಗಿತ್ತು. ಅದ್ ಬಿಟ್ರೆ ಪ್ಯಾರಾಜಂಬಲ್ 6 ಸೆಂಟೆನ್ಸ್ ಇತ್ತು, ಅದು ಪ್ಯಾರಾಜಂಬಲ್ ಕರೆಕ್ಟಾಗಿ ಹಾಕಿದ್ದೀನಿ ನಾನು 100% ಶೋರು. ಅಂಡ್ ಅದೇನೆ ತುಂಬಾ ಜನ ವಿಡಿಯೋ ಅನಾಲಿಸಿಸ್ ಅಲ್ಲಿ ನೋಡಿದೀನಿ, ಅದೇ ಆನ್ಸರ್ ಕರೆಕ್ಟ್, ಬಟ್ ನಂಗೆ ಮರ್ತೋಯ್ತು ಸೀಕ್ವೆನ್ಸ್ ಏನು ಅಂತ. ಬಟ್ ಅದು 100% ಶೋರ್ ಅದು ಕರೆಕ್ಟ್ ಆಗಿದೆ ಅಂತ. ಸೊ ನಾನು ಟೋಟಲ್ ಅಟೆಂಪ್ಟ್ಸ್ ಹೇಳ್ತೀನಿ. ಸೊ 34 ಅಟೆಂಪ್ಟ್ಸು, ಅದರಲ್ಲಿ ನಾನು 2 ಡಿಟೆಕ್ಷನ್ ಬಿಟ್ಟು ಇನ್ನ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ಇನ್ನ ಎಲ್ಲ ಅಟೆಂಡ್ ಮಾಡಿರೋದ್ರಲ್ಲಿ ನನ್ನ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1 or 2 ರಾಂಗ್ ಆಗ್ಬೋದು ಅಷ್ಟೇ, ಅದು ಕೂಡ ರಾಂಗ್ ಆಗಂಗಿಲ್ಲ. ಏನಾದ್ರು ಆದ್ರೆ ಓಕೆ 2 ರಾಂಗ್ ಆಗ್ಬೋದು, ಬಟ್ ಇಂಗ್ಲೀಷಲ್ಲಿ ನನಗೆ ಆಬ್ವಿಯಸ್ಲಿ 30+ ಅಂತೂ ಸ್ಕೋರ್ ಬಂದೇ ಬರುತ್ತೆ. ಸೊ ಇಂಗ್ಲೀಷಲ್ಲಿ ನಾನು ಚೆನ್ನಾಗಿ ಮಾಡಿದ್ದೀನಿ. ಸೊ ಓಕೆ ಗುಡ್, ವೆರಿ ಗುಡ್. ಬಟ್ ಅದ್ ಬಿಟ್ರೆ ಕ್ವಾಂಟಿಗೆ ಬಂದ್ರೆ ನೆಕ್ಸ್ಟ್ ಸೆಕ್ಷನ್ ಕ್ವಾಂಟ್ ಇತ್ತು. ಸೊ ಕ್ವಾಂಟಲ್ಲಿ ಆಬ್ವಿಯಸ್ಲಿ ಎಲ್ಲ ಕ್ವಶನ್ ಬಂದಾಗ ಸಿಂಪ್ಲಿಫಿಕೇಶನ್ ಹುಡುಕ್ತಿವಿ, ಅಪ್ರಾಕ್ಸಿಮೇಷನ್ ಹುಡುಕ್ತಿವಿ. ಸೊ ಅದರಿಂದ ನಾನು ಫಸ್ಟ್ ಕ್ವಶನ್ ಅಲ್ಲಿ DA ಇತ್ತು, ಸೊ 5th ಕ್ವಶನ್ ಜಂಪ್ ಆದೆ, ಅದಾದ್ಮೇಲೆ 6th ಹೋದೆ, 7th ಹೋದೆ, ಎಲ್ಲ ಅರ್ಥಮೆಟಿಕ್ ಇತ್ತು, 8 10 12 ವರೆಗೂ ಅರ್ಥಮೆಟಿಕ್ ಇತ್ತು. ಆಮೇಲೆ ಒಂದು ಕೇಸ್ ಸೆಟ್ ಬಂತು. ಸೊ ಕೇಸ್ ಸೆಟ್ ಅಲ್ಲಿ ಒಂದು 6 ಕ್ವಶನ್ ಇತ್ತು ಅನ್ಸುತ್ತೆ. ಅದಾದ್ಮೇಲೆ 2 ರಾಂಗ್ ನಂಬರ್ ಸೀರೀಸ್ ಸಿಕ್ತು. ಸೊ ಆ ರಾಂಗ್ ನಂಬರ್ ಸೀರೀಸ್ ಹೆಂಗಿದೆ ಅಂತ ಅಂದ್ರೆ ಯಪ್ಪ, ಅಂದ್ರೆ ಸೀರಿಯಸ್ಲಿ ಡಿಫಿಕಲ್ಟ್ ಇತ್ತು. ಸೊ ರಾಂಗ್ ನಂಬರ್ ಮೊದಲೇ ನಾವು ಮಾಡಲ್ಲ, ಸೊ ಅದರಿಂದ ಡಿಫಿಕಲ್ಟ್ ಕೂಡ ಇತ್ತು. 1 ಮಿನಿಟ್ ಟೈಮ್ ಕೊಟ್ಟೆ, ಸೊ ಆಗಲಿಲ್ಲ. ಸೊ ದಟ್ ಐ ಸ್ಕಿಪ್. ಸೊ ನೆಕ್ಸ್ಟ್ ಹೋದೆ, ನೆಕ್ಸ್ಟ್ ಮತ್ತೆ DA ಇತ್ತು, ಅದು ಟೇಬಲ್ DA. ಸೊ ಫಸ್ಟ್ DA ಏನಿತ್ತು ಅಂದ್ರೆ ಒಂದು ಬಾರ್ ಗ್ರಾಫ್ ಇತ್ತು, ಅದ್ರ ಕೆಳಗಡೆ ಒಂದು ಪೈ ಚಾರ್ಟ್ ಇತ್ತು. ಸೊ ಈ ತರ ಇದ್ದಿದ್ದು ಫಸ್ಟ್ DA. ಸೊ ಇದು ಸ್ವಲ್ಪ ಲೆಂತ್ ಇದೆ ಅನಿಸ್ತು. ಸೊ ಲಾಸ್ಟ್ DA ಹೋದ್ನಲ್ಲ, ಸೊ ಲಾಸ್ಟ್ DA ಹೋದಾಗ್ಲೇನೆ ಶಾಕ್ ಆಯ್ತು, ಇದೇನು ಸಿಂಪ್ಲಿಫಿಕೇಶನ್ ಒಂದು ಕ್ವಶನ್ ಇರಲ್ಲ, ಸಿಂಪ್ಲಿಫಿಕೇಶನ್ ಇಲ್ಲ, ಕ್ವಾಡ್ರಾಟಿಕ್ ಇಕ್ವೇಷನ್ ಇಲ್ಲ, ಅಪ್ರಾಕ್ಸಿಮೇಷನ್ ಇಲ್ಲ, ಮಿಸ್ಸಿಂಗ್ ನಂಬರ್ಸ್ ಇಲ್ಲ. ಸೊ ಅಲ್ಲೇ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗಿತ್ತು, ಯಾಕೆಂದ್ರೆ ನಮ್ದು ಮೈನ್ ಇದೇ ಸ್ಟ್ರೆಂತೆ ಸ್ಪೀಡ್ ಮ್ಯಾಥ್ಸ್. ಸೊ DA ನೋಡಿದೆ, ಇನ್ನೇನ್ ಮಾಡೋಕ್ಕಾಗಲ್ಲ, DA ಮಾಡೋಣ ಅಂತಂದ್ರೆ ಅಷ್ಟರೊಳಗೆ ಒಂದು 16 minutes 30 seconds ಉಳಿದಿತ್ತು ಇಷ್ಟ ಆಗೋ ಅಷ್ಟರೊಳಗೆ. ಅಂದ್ರೆ ನಾನು ಫಸ್ಟ್ ಕ್ವಶನ್ ಟಚ್ ಮಾಡೋ ಅಷ್ಟರೊಳಗೆ ಇಷ್ಟ ಆಗಿತ್ತು ಪಿಕ್ ಮಾಡೋಕ್ಕೆ. ಸೊ ಇನ್ನು ಆ DA ಟೇಬಲ್ ಏನೇನಿತ್ತು ಅಂತಂದ್ರೆ ಹೇಳ್ತೀನಿ. ಫ್ಲೋರ್ ಇತ್ತು, ಅಂದ್ರೆ ABCD ಫ್ಲೋರು. ಇಲ್ಲಿ ಪಬ್ಲಿಕ್ ಎಂಪ್ಲಾಯ್ಸು ಎಷ್ಟು ಜನ ಇದ್ದಾರೆ ಅಂತ, ಮೇ ಬಿ ಎಷ್ಟು ಮೆಂಬರ್ಸು ಎಷ್ಟು ಫ್ಲಾಟ್ ಅಲ್ಲಿ ಇದ್ದಾರೆ ಅಂತ ಏನೋ ಇತ್ತು. ಬಟ್ ಅದರಲ್ಲಿ ಫಸ್ಟ್ ಒಂದು 4A + 40 ಅಂತ ಇತ್ತು. ಸೊ ವೇರಿಯೇಬಲ್ ಬಂತಿಲ್ಲ, ವೇರಿಯೇಬಲ್ ಇನ್ನು ಉಳಿದಿದ್ದೆಲ್ಲ ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿದ್ದ, ಲೈಕ್ 200 ಅಥವಾ 280 196 ಆ ತರ. ಅದು ಡೈರೆಕ್ಟ್ ಅಂದ್ರೆ ಸಿಂಬಲ್ ವ್ಯಾಲ್ಯೂ ಕೊಟ್ಟಿರಲಿಲ್ಲ. ಸೊ ಅದಾದ್ಮೇಲೆ ಇಲ್ಲಿ ಹೆಂಗ್ ಕೊಟ್ಟಿದ್ದ, ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯ್ಸ್ ರೇಷು ಅಂಡ್ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ಸ್ ರೇಷು ಕೊಟ್ಟಿದ್ದ. ಸೊ ರೇಷು ಇತ್ತು. ಸೊ ಅದಾದ್ಮೇಲೆ ಈ ಕಡೆ ಏನ್ ಕೊಟ್ಟಿದ್ದ ಅಂದ್ರೆ ಎಂಟಿ ಫ್ಲಾಟ್ ಅಥವಾ ಎಂಟಿ ಫ್ಲೋರೋ ಏನೋ ಕೊಟ್ಟಿದ್ದ. ಸೊ ಅದು ಪರ್ಸೆಂಟೇಜ್ ಕೊಟ್ಟಿದ್ದ, ಅದು ನಂಬರ್ ಕೊಟ್ಟಿರಲಿಲ್ಲ, ಸೊ ಪರ್ಸೆಂಟೇಜ್ ಕೊಟ್ಟಿದ್ದ. ಸೊ ನಾವಿಲ್ಲಿ ಇದು ಡಾಟಾ ಏನೇನು ತೆಗಿಬೇಕಿತ್ತು ಅಂತಂದಿದ್ರಲ್ಲಿ ಫಸ್ಟ್ ಈ ಈಕ್ವೇಶನ್ ಸಾಲ್ವ್ ಮಾಡಬೇಕಿತ್ತು, ಬಟ್ ಈಸಿ ಇತ್ತು. ಓಕೆ ಸಾಲ್ವ್ ಮಾಡ್ದು. ಇದಕ್ಕೆ ಇದೇನೋ C ನ ರಿಲೇಟ್ ಮಾಡಿದ್ದ, ಟೋಟಲ್ ಇದ್ದು ಮತ್ತೆ ಇದರಿಂದ 458 ಏನೋ ಇತ್ತು. ಸೊ ಅದನ್ನ ನಾವು ಈಕ್ವೇಶನ್ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಇದು ಸಿಕ್ತಿತ್ತು. ಸೊ ಅದಾದ್ಮೇಲೆ ಈ ರೇಷು ತೆಗಿಬೇಕಿತ್ತು. ಈ ರೇಷುಲಿ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ಸ್ ಎಷ್ಟು ಜನನೋ ಅಥವಾ ಎಷ್ಟು ಫ್ಲೋರ್ ಅಲ್ಲಿ ಲೀವ್ ಆಗಿದ್ದಾರೆ ಅಂತ ಆ ಡಾಟಾ ತೆಗಿಬೇಕಿತ್ತು ಈ ಫಸ್ಟ್ ಟೇಬಲ್ ಯೂಸ್ ಮಾಡ್ಕೊಂಡು. ಸೊ ಅದಾದ್ಮೇಲೆ ಈ ಪ್ರೈವೇಟ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಎರಡನ್ನೂ ಪ್ಲಸ್ ಮಾಡಿದ್ರೆ ಟೋಟಲ್ ಆಕ್ಯುಪೈಡ್ ಫ್ಲಾಟ್ಸ್ ಬರುತ್ತೆ. ಸೊ ಆಕ್ಯುಪೈಡ್ ಫ್ಲಾಟ್ಸ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂದ್ರೆ ಇದು ಎಂಟಿ ಫ್ಲಾಟ್ ಇದೆಯಲ್ಲ, ಸೊ ಎಂಟಿ ಫ್ಲಾಟ್ ಎಷ್ಟು ಅಂತ ಇವೆರಡನ್ನೂ ಕ್ಲಬ್ ಮಾಡ್ಬಿಟ್ಟು ಎಂಟಿ ಫ್ಲಾಟ್ ತೆಗಿಬೇಕಿತ್ತು. ಸೊ ಎಂಟಿ ಫ್ಲಾಟ್ ಎಷ್ಟು ಅಂತ. ಸೊ ಅದಾದ್ಮೇಲೆ ಇನ್ನೊಂದು ಕಾಲಮಲ್ಲಿ ಟೋಟಲ್ ನಂಬರ್ ಆಫ್ ಫ್ಲಾಟ್ ಎಂಟಿ ಪ್ಲಸ್ ಆಕ್ಯುಪೈಡ್. ಸೊ ಇದನ್ನ ತೆಗಿಬೇಕಿತ್ತು. ಸೊ 1 2 3 4 ಡಾಟಾ
ಒಂದೇ DL ತೆಗಿಬೇಕಿತ್ತು, ಅದು ಪ್ರಿಲಿಮ್ಸ್ ಲೆವೆಲ್ DL. ಅಂದ್ರೆ ಡೈರೆಕ್ಟ್ ಸಿಂಪಲ್ ನಂಬರ್ ಕೂಡ ಕೊಟ್ಟಿರಲಿಲ್ಲ, ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಗೊತ್ತಾಗುತ್ತೆ, ಅಂದ್ರೆ 25% ಅಂದ್ರೆ 1/4 ಮಾಡಿದ್ರೆ ಡೈರೆಕ್ಟ್ ಆಗಿ 5 ಅಂತ ಗೊತ್ತಾಗುತ್ತೆ, ಆ ತರ ಕೊಟ್ಟಿರಲಿಲ್ಲ. ಸೊ ಅದಾದ್ಮೇಲೆ ಕ್ವಶನ್ಸಿಗೆ ಬಂದ್ರೆ 2 ಕ್ವಶನ್ಸ್ ಮಾತ್ರ ಡೈರೆಕ್ಟ್ ಆಗಿದ್ದು, ಇನ್ನ 4 ಕ್ವಶನ್ಸ್ ಓದಕ್ಕೆ 1 ನಿಮಿಷ ಬೇಕು, ಅಷ್ಟೊಂದು ಲೆಂತ್ ಇತ್ತು. ಹೇಗೆ ಅಂತಂದ್ರೆ ಈಗ ಫ್ಲೋರ್ A+B ಅಂತ ಕೊಟ್ಬಿಟ್ಟು ಫ್ಲೋರ್ A+B M ಅಂಡ್ N ಟೈಪ್ ಫ್ಲಾಟ್ ಇದೆ, M ಟೈಪ್ ಅಲ್ಲಿ ಇಷ್ಟಿದ್ದಾರೆ. ಸೊ M ಟೈಪ್ ಫ್ಲಾಟ್ ಎಲಿ 20 ಮೆಂಬರ್ಸ್ ಇದ್ದಾರೆ, N ಟೈಪ್ ಫ್ಲಾಟ್ ಬಿಲಿ 30 ಮೆಂಬರ್ಸ್ ಇದ್ದಾರೆ. ಆ ತರ ಕೊಟ್ಬಿಟ್ಟು A ಅಂಡ್ ಬಿಲಿ N ಟೈಪ್ ಎಷ್ಟು ಟೋಟಲ್, ಆ ತರ ಏನೋ ಕೇಳಿದ. ಇನ್ನೊಂದು ಕ್ವಶನ್ ಏನ್ ಕೇಳಿದ ಅಂತಂದ್ರೆ A ಫ್ಲೋರ್ ಅಲ್ಲಿ ಇಷ್ಟು ಜನ ಏನೋ ಎಂಟಿ ಇದೆ, ಅಂದ್ರೆ ಇಷ್ಟು ಜನ ಇಲ್ಲ, ಬಿಲಿ ಇಷ್ಟು ಪರ್ಸೆಂಟೇಜ್ ಇಲ್ಲ, ಸೊ B ಇದು ಪರ್ಸೆಂಟೇಜ್ ಮೈನಸ್ ಮಾಡಿ ಆ ತರ ಕೇಳಿದ್ದ. ಅಂದ್ರೆ ಲೈಕ್ ಸೀರಿಯಸ್ಲಿ ಲೆಂತಿ ಕ್ವಶನ್ಸ್, ಸೀರಿಯಸ್ಲಿ ಮೇನ್ಸ್ ಲೆವೆಲ್ ಡೇ. ಸೊ ಇದನ್ನ ಸಾಲ್ವ್ ಮಾಡೋ ಅಷ್ಟೊಳಗೇನೆ ಲಾಸ್ಟ್ 4 ಮಿನಿಟ್ಸ್ ಉಳಿತು ಅಷ್ಟೇ ಈ DA ಮಾಡಾದ್ಮೇಲೆ. ಸೊ ಆ 4 ಮಿನಿಟ್ಸ್ ಅಲ್ಲಿ ಒಂದು ಅರ್ಥಮೆಟಿಕ್ ಮಾಡಿದೆ. ಸೊ ನಂದು ಟೋಟಲ್ ಅಟೆಂಪ್ಟ್ಸ್ ಕ್ವಾಂಟ್ 7. ಸೊ ಅಟ್ ದಟ್ ಮೂಮೆಂಟ್ ನಮಗೇನು ಗೊತ್ತಿರಲ್ಲ ಯಾರು ಹೆಂಗ್ ಮಾಡ್ತಿರ್ತಾರೆ ಅಂತ. ಸೊ ಆಬ್ವಿಯಸ್ಲಿ ನಾನೇ ಕಮ್ಮಿ ಅಟೆಂಡ್ ಮಾಡಿದ್ದೀನಿ ಅಂತ ಅನಿಸ್ತು, ಯಾಕೆಂದ್ರೆ ಪ್ರಾಕ್ಟೀಸ್ ಬಿಟ್ಟಿದ್ದೆ. ಅಂಡ್ ನ್ಯೂ ಪ್ಯಾಟರ್ನ್ ನಾನೊಂದು ಮಾರ್ಕ್ ಕೊಟ್ಟಿರಲಿಲ್ಲ, ಸೊ ಅದರಿಂದ ನಾನು ಅನ್ಕೊಂಡೆ ಸೊ ಮಾರ್ಕಲ್ಲಿ ಏನೋ ಮೇ ಬಿ ಈ ತರ ಕೊಟ್ಟಿದ್ರೇನೋ ಮಾರ್ಕಲ್ಲಿ, ಸೊ ಮೇ ಬಿ ನಂದೇ ರಾಂಗ್ ಇರ್ಬೋದು, ನಾನೇ ಸ್ಲೋ ಆದ್ನೇನೋ ಅಂತ ಅನ್ಕೊಂಡೆ. ಬಟ್ ಆದ್ಮೇಲೆ ರೀಸನಿಂಗ್ ಬಂತು. ಸೊ ರೀಸನಿಂಗ್ ಆಬ್ವಿಯಸ್ಲಿ ನಾನು ಮ್ಯಾಕ್ಸಿಮಮ್ 25+ ಅಂತೂ ರೀಚ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಮೈಂಡಲ್ಲಿ ಸೆಟ್ ಆಗಿತ್ತು. ಆಕ್ಚುಲಿ ಆಗ್ತಿತ್ತು 25, ಅಂದ್ರೆ ಫಸ್ಟ್ ಪಜಲ್ ಈಸಿ ಇತ್ತು, ಸೆಕೆಂಡ್ ಟಫ್ ಇತ್ತು, ಥರ್ಡ್ ಈಸಿ ಇತ್ತು. ಅದಾದ್ಮೇಲೆ ಯಾವುದು ಮಿಸ್ಸೆಲೇನಿಯಸ್ 2 ಕ್ವಶನ್ಸ್ ಇತ್ತು ಅಷ್ಟೇ. ಅದ ಬ್ಲಡ್ ರಿಲೇಷನ್ನು ಅಥವಾ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸು ಅಥವಾ ಕೋಡಿಂಗ್ ಡಿಕೋಡಿಂಗ್ ಚೈನೀಸ್ ಕೋಡಿಂಗ್ ಬರುತ್ತಲ್ಲ, ಆ ಥರ ಏನೂ ಇರಲಿಲ್ಲ. ಎಲ್ಲ ಸ್ಟ್ಯಾಂಡರ್ಡ್ ಪೇಪರು, ಮಾಡ್ರೇಟ್ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಪಜಲ್ ಸ್ವಲ್ಪ ಅಂದ್ರೆ ಈಗ 3 ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಸೊ ಆ ಥರ 3 ಕಾಲೇಜಸ್ ನೇಮ್ ಏನೋ ಕೊಟ್ಟಿದ್ರು. ಸೊ ಆ ಕಾಲೇಜಸ್ ನೇಮಲ್ಲಿ ವೇರಿಯೇಬಲ್ ಕೊಟ್ಟಿದ್ರು PQ ಅಂತ, 7 ಮೆಂಬರ್ಸ್ ಏನೋ. ಅವರಿಗೆ ದೇ ಲೈಕ್ ಸಮಥಿಂಗ್ ಕಲರ್ ಅಂತ ಕೊಟ್ಟಿದ್ರು. ಅಂಡ್ ಕಲರ್ ಹೆಂಗೆ ಅಂತಂದ್ರೆ ಒಂದು ಡೈರೆಕ್ಟ್ ಆಗಂತೂ ಕೊಟ್ಟಿರಲಿಲ್ಲ, ಲೈಕ್ P ಲೈಕ್ಸ್ ಬ್ಲಾಕ್ ಈ ತರ ಕೊಟ್ಟಿರಲಿಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಕೊಟ್ಟಿರಲಿಲ್ಲ, ಎಲ್ಲ ಇಂಡೈರೆಕ್ಟ್. ಇದು ತುಂಬಾ ಲೆಂತಿ ಆಯ್ತು. ಸೊ ಇದು 5 ಮಿನಿಟ್ಸ್ ವೇಸ್ಟ್ ಆಯ್ತು. ಅಂಡ್ 5 ಮಿನಿಟ್ಸ್ ಅಲ್ಲಿ ಇದನ್ನ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಸೊ 5 ಮಿನಿಟ್ಸ್ 5 ಕ್ವಶನ್ಸ್ ಇದು ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಇನ್ನು 15 ಮಿನಿಟ್ಸ್ ಅಲ್ಲಿ 20 ಅಟೆಂಡ್ ಮಾಡಿದ್ದೀನಿ. ಸೊ ಇದೊಂದು ಸಾಲ್ವ್ ಆಗಿದ್ರೆ ಆ 5 ಮಿನಿಟ್ಸ್ ಅಲ್ಲಿ 25 ಆಗ್ತಿತ್ತು. ಇದು ನನ್ಗೆ ಕ್ರ್ಯಾಕ್ ಆಗಲಿಲ್ಲ ಎಕ್ಸಾಮ್ ಅಲ್ಲಿ. ಸೊ ರೀಸನಿಂಗ್ 20. ಸೊ ನನ್ನ ಟೋಟಲ್ ಅಟೆಂಡ್ ಬಂದ್ಬಿಟ್ಟು ಇಂಗ್ಲಿಷ್ 34, ಕ್ವಾಂಟ್ 7 ಅಂಡ್ ರೀಸನಿಂಗ್ 20. ಸೊ 61 ಟೋಟಲ್ ಅಟೆಂಪ್ಟ್ಸ್ ಅಂಡ್ ಎಕ್ಸ್ಪೆಕ್ಟಿಂಗ್ 57, ಮಿನಿಮಮ್ 57, ಇಲ್ಲಾಂದ್ರೆ ನಾರ್ಮಲೈಸೇಷನ್ ಆಗಿದೆ ಅಂತ. ಜಾಸ್ತಿ ಬಂದ್ರು ನಾರ್ಮಲೈಸೇಷನ್ ಆಗಿದೆ, ಕಮ್ಮಿ ಬಂದ್ರು ನಾರ್ಮಲೈಸೇಷನ್ ಆಗಿದೆ. ಅಂಡ್ ಯಾರ್ಯಾರು ಈ ರೇಂಜಲ್ಲಿ ಇದ್ದೀರಾ ತುಂಬಾ ಟೆನ್ಷನ್ ಆಗೋಕೆ ಹೋಗಬೇಡಿ. 600 ವೇಕೆನ್ಸಿ, ಕಟ್ ಆಫ್ ತುಂಬಾ ಜಾಸ್ತಿ ಆಗೋದ್ರಿಂದ ಕಟ್ ಆಫ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇಲ್ಲ. ನನ್ನ ಪ್ರಕಾರ ಲಾಸ್ಟ್ ಇಯರ್ಗಿಂತ ಕಮ್ಮಿನೇ ಇರಬೇಕು ಕಟ್ ಆಫ್, ಮೇ ಬಿ 55 ಅರೌಂಡೇ ಇರುತ್ತೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಇಂಗ್ಲೀಷಲ್ಲಿ ಜಾಸ್ತಿ ಮಾಡಿದ್ದಾನೆ, ಅಂದ್ರೆ ಇಂಗ್ಲೀಷಲ್ಲಿ ತುಂಬಾ ವೀಕ್ ಇರೋರು ರೀಸನಿಂಗ್ ಮತ್ತೆ ಕ್ವಾಂಟ್ ತುಂಬಾ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಸ್ಕೋರ್ ಮಾಡ್ತಿದ್ರು. ಇಂಗ್ಲೀಷಲ್ಲಿ 10, 11, 12, even 7, 5 ಆ ಥರ ಸ್ಕೋರ್ ಮಾಡ್ಕೋತಿದ್ರು. ಯಾಕೆಂದ್ರೆ ಸೆಕ್ಷನ್ ಕಟ್ ಆಫ್ ಇಲ್ಲ, ಸೊ ಗೊತ್ತಾಗ್ತಿರ್ಲಿಲ್ಲ ಮಾರ್ಕ್ಸ್. ಆಬ್ವಿಯಸ್ಲಿ ಆ ಥರ ಸ್ಕೋರ್ ಮಾಡ್ಕೊಳ್ಳೋರು ತುಂಬಾ ಜನ ಇದ್ರು. ಸೊ ಇಂಗ್ಲೀಷ್ 40 ಮಾಡಿರೋದ್ರಿಂದ ಇಲ್ಲಿ ಅವರಿಗೆ ಒಂದು -10 ಆಗಿರುತ್ತೆ ಆ ಥರದವರಿಗೆ. ಅಂಡ್ ರೀಸನಿಂಗ್ ಕ್ವಾಂಟ್ ಈ ಸಲ ಟಫ್ ಕೊಟ್ಟಿರೋದ್ರಿಂದ, ಅಂದ್ರೆ ಯಾರು ಓದೇ ಇಲ್ಲ, ಎಲ್ಲರದು ಕಮ್ಮಿ ಆಗಿದೆ ಅಂತ ಹೇಳಿಲ್ಲ. ಫಾರ್ ಎಕ್ಸಾಂಪಲ್ 30 ಮಾಡೋವ ಈ ಪೇಪರ್ ಅಲ್ಲಿ 20 ಮಾಡಿರ್ತಾನೆ. ಸೊ ಅದರಿಂದ ಅಲ್ಲೇ ಏನಾಯ್ತು, ಅವರೇಜ್ ಆಗಿ ಎಲ್ಲರೂ -10 ಆಗಿರುತ್ತೆ ಅಟೆಂಪ್ಟ್ಸ್, ಮಿನಿಮಮ್ 8 to 10 ಅಂತೂ ಆಗಿರುತ್ತೆ ಮೈನಸ್. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಾರ್ಮಲ್ ನನಗೆ ಅಂತಲ್ಲ 7. ನೀವು ತುಂಬಾ ಜನ ನೋಡಿ ನಮ್ಮ ಶಿಫ್ಟ್ ಅಲ್ಲಿ 12 ಅಟೆಂಡ್ ಮಾಡಿದ್ರೆ ಈಸ್ ವೆರಿ 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 ಗುಡ್ ಅಂತ 12 ಅಟೆಂಡ್ ಮಾಡಿದ್ರೆ. ಸೊ ಅದರಿಂದ ನಾನು ಹೇಳ್ತಿದ್ದೀನಿ ಅಂದ್ರೆ, ಸೊ ಇಲ್ಲಿ -10, ಇಂಗ್ಲೀಷಲ್ಲಿ -10 ಈ ತರ ಆಗಿರೋದ್ರಿಂದ ವೇಕೆನ್ಸಿ 600 ಇದ್ರು ನನ್ನ ಪರ್ಸನಲ್ ಒಪಿನಿಯನ್ 55 ಅಕ್ಕಪಕ್ಕನೇ ಕಟ್ ಆಫ್ ಇರಬೇಕು. ಸೊ ಯಾರ್ಯಾರು ಈ ರೇಂಜಲ್ಲಿ ಇದ್ದೀರಾ ನೀವು ಮೇನ್ಸಿಗೆ ಪ್ರಿಪೇರ್ ಆಗಿ. ಅಂಡ್ SBI PO ಕೊಟ್ಟಿದ್ರೆ ಅಂದ್ರೆ ಮೇ ಬಿ ಕ್ಲರ್ಕ್ ಕೂಡ ಕೊಟ್ಟಿರ್ತೀರಾ. ಸೊ ಡೋಂಟ್ ಲೂಸ್ ಯುವರ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಓದಿ, ವೇಸ್ಟ್ ಆಗಲ್ಲ. ಇನ್ನೇನು RRB PO ಬಂದೇ ಬಿಡುತ್ತೆ 3 ಮಂತ್ಸ್ಗೆ. ಸೊ ಇದಿಷ್ಟೇ ನನ್ನ ಸಜೆಷನ್. ಅಂಡ್ ನಾನು ಕೂಡ SBI PO ಮೇನ್ಸಿಗೆ ಓದಲ್ಲ, ನಾನು SBI ಕ್ಲರ್ಕ್ ಮೇನ್ಸಿಗೆ ಮೇ ಬಿ ಇವತ್ತು ಮ್ಯಾಚ್ ಮುಗಿದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನಾಳೆ SBI ಕ್ಲರ್ಕ್ ಮೇನ್ಸ್ಗೆ. ಅದು ಬಿಟ್ಟರೆ ಇಂಟರ್ವ್ಯೂ ಇದೆ ಯೂನಿಯನ್ ಬ್ಯಾಂಕ್ ಎಲ್ ಓದು, ಸೊ ಅದು ಕೂಡ ಓದ್ಕೋಬೇಕು. ಸೊ ಅದೊಂದಿದೆ, ಸೊ ಅದಕ್ಕೂ ಪ್ರಿಪೇರ್ ಆಗಿಕೊಂಡು ಟೈಮ್ ಉಳಿದ್ರೆ SBI ಕ್ಲರ್ಕ್ ಮೇನ್ಸಿಗೆ ಓದ್ಕೋತೀನಿ, ಯಾಕೆಂದ್ರೆ ಕ್ಲರ್ಕ್ ಮೇನ್ಸ್ ಕ್ಲಿಯರ್ ಆಗುತ್ತೆ. PO ಮೀನ್ಸ್ ನಂದು ಅದೇ ಹೇಳಿದ್ದೀನಲ್ಲ 57 ಇದೆ ಸ್ಕೋರು. ನಾರ್ಮಲೈಸೇಷನ್ ಮೇಲೆ ಡಿಪೆಂಡ್, ನಾರ್ಮಲೈಸೇಷನ್ ಆದರೆ ನಂದು ಕ್ಲಿಯರ್ ಆಗುತ್ತೆ, ಪಾಯಿಂಟ್ ಸಿಕ್ಕಿದ್ರೆ ಇಲ್ಲಾಂದ್ರೆ ನಂದು ಕ್ಲಿಯರ್ ಆಗಲ್ಲ. ಸೊ ಆಲ್ ದ ಬೆಸ್ಟ್.